ಇಲ್ಲೊಬ್ಬ ಅವಿವೇಕಿ ಸಿಟಿ ರವಿ ನಿನ್ನೆ ಹೇಳ್ತಾನೆ, ಇದರಲ್ಲಿ 3 ಅಕ್ಷರ ಇಲ್ಲದೆ ಇರ್ತಕ್ಕಂಥ ಮುಲ್ಲನಿಗೆ ಈ ಹೋರಾಟದಲ್ಲಿ ಏನ್ ಕೆಲಸ ಅಂತ ಹೇಳಿ. ಹಿಜಾಬ್ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ಅವಿವೇಕಿ ಮುಟ್ಟಾಳ ನಿನಗೆ ಗೊತ್ತಾಗಿರ್ಲಿಲ್ವಾ? ಟ್ರಿಪಲ್ ತಲಾಕ್ ವಿಚಾರದಲ್ಲಿ, ಹೆಣ್ಮಕ್ಳ ವಿಚಾರದಲ್ಲಿ ನೀನ್ ಮಾತಾಡ್ದೆ ಅಲ್ಲ, ನಿನಗೆ ಗೊತ್ತಾಗ್ಲಿಲ್ವಾ? ವಕ್ಫ್ ಬೋರ್ಡ್ ಬಿಲ್ಲಿನ ಬಗ್ಗೆ ಮಾತಾಡ್ಬೇಕಾದ್ರೆ ನಿನ್ಗೇನ್ ಕೆಲಸ ಇತ್ತು? ಮುಸಲ್ಮಾನರ ಚಡ್ಡಿ ಒಳ ಕೂಡ ಕೈ ಹಾಕಿ ರಾಜಕಾರಣವನ್ನ ಮಾಡಿರುವಂತ ಸಿಟಿ ರವಿ, ಅರ್ಥ ಮಾಡ್ಕೋಬೇಕು ನೀನು. ಎದೆಯಲ್ಲಿ 3 ಅಕ್ಷರ ಇಲ್ಲ ಅಂದಲ್ಲ, ಬಾರೋ ನನ್ ಮುಂದೆ ಕೂತ್ಕೊ, ಡಿಬೇಟ್ ಮಾಡೋಣ, ನೀನ ನೋಡೇ ಬಿಡೋಣ. ನೀನು ಸೋತವನ ರೀತಿಯಲ್ಲಿ ಇರಬೇಕು, ಗೆದ್ದವನ ರೀತಿಯಲ್ಲಿ ಮಾತಾಡ್ಬೇಡ. ಒಬ್ಬ ಪ್ರತಾಪ್ ತಿಮ್ಮ ಅಂತ ಇದ್ದಾನೆ ಮೈಸೂರಲ್ಲಿ, ಬಿಜೆಪಿಯಿಂದನೇ ಒದ್ದು ಆಚೆ ಹಾಕಿದ್ದಾರೆ, ಅಂತವರಿಗೂ ಕೂಡ ಬುದ್ಧಿ ಕಲಿಸ್ಬೇಕಾಗಿದೆ. ಹಾಗಾಗಿ ಹೋರಾಟವನ್ನ ಡೈವರ್ಟ್ ಮಾಡ್ತಕ್ಕಂಥ ಯಾವ ಕೆಲಸನೂ ಕೂಡ ಸಂಘ ಪರಿವಾರ ಮಾಡಬಾರ್ದು. ಏನು 21 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದಾರಲ್ಲ, ಅವರು ಹಿಂದೂ ವಿದ್ಯಾರ್ಥಿಗಳಲ್ವೇ? ನಿನ್ನೆ ಲಾಠಿಯನ್ನ ತಿಂದು ಕೈಕಾಲು ಮುರ್ಕೊಂಡಿರುವಂತ ಮಕ್ಕಳು ಹಿಂದೂಗಳಲ್ವೇ? ಅವರ ಕುಟುಂಬಸ್ಥರು ಯಾರು ಬಿಜೆಪಿಗೆ ವೋಟ್ ಹಾಕಿಲ್ವೇ? ಅಂದ್ರೆ ಯಾರು ಬಿಜೆಪಿ ವಿರುದ್ಧ ಮಾತಾಡ್ತಾರೆ, ಸಂಘ ಪರಿವಾರದ ವಿರುದ್ಧ ಮಾತಾಡ್ತಾರೆ, ಕೋಮುವಾದಿ ಶಕ್ತಿಗಳ ವಿರುದ್ಧ ಮಾತಾಡ್ತಾರೆ, ಅವ್ರನ್ನ ನೀವು ಬೇರೆ ರೀತಿಯಲ್ಲಿ ಹೋರಾಟವನ್ನ ಹತ್ತಿಕ್ತೀರಾ. ಈ ಹಿಂದೆ ರೈತ ಪರವಾದಂತಹ ಹೋರಾಟಗಳು ಇಲ್ಲಿ ನಡೆದಾಗ್ಲೂ ಕೂಡ ಅವರಿಗೆ ಲಂಚವನ್ನ ಕೊಟ್ಟು ಸ್ಟ್ರಿಂಗ್ ಆಪರೇಷನ್ ಅನ್ನ ಮಾಡಿ ಆ ಹೋರಾಟವನ್ನ ಹತ್ತಿಕ್ಕಿದ್ರಿ. KSRTC ಡ್ರೈವರ್ಗಳ ಹೋರಾಟವನ್ನ ಮಾಡಬೇಕಾದ್ರೆ ರೈತ ಸಂಘದ ಮುಖಂಡರನ್ನ ಮುಂದೆ ಇಟ್ಟು ಅವರಿಗೆ ಲಂಚವನ್ನ ಕೊಟ್ಟು ಹೋರಾಟವನ್ನ ಹತ್ತಿಕ್ಕಿದ್ರಿ. ಅಂದ್ರೆ ಬಿಜೆಪಿ ಸರ್ಕಾರ ಸಮಸ್ಯೆಗಳನ್ನ ಬಗೆಹರಿಸಲ್ಲ, ಅಲ್ಲಿ ಏನಾಗಿದೆ ಅಂತ ನೋಡಲ್ಲ, ಷಡ್ಯಂತ್ರಗಳನ್ನ ಮಾಡುತ್ತೆ, ತಂತ್ರಗಾರಿಕೆಯನ್ನ ಮಾಡುತ್ತೆ, ಸ್ಟ್ರಿಂಗ್ ಆಪರೇಷನ್ ಗಳನ್ನ ಮಾಡಿ ಹೋರಾಟವನ್ನ ಹತ್ತಿಕ್ಕುತ್ತೆ. ಏನು ಈ ಹಿಂದೆ ರಾಜರುಗಳು ಅಲ್ಲಿ ಆಸ್ಥಾನದಲ್ಲಿ ಬೇರೆ ಹೆಣ್ಣು ಮಕ್ಕಳನ್ನ ಇಟ್ಟು ಬೇರೆ ರಾಜರನ್ನ ಯಾವ ರೀತಿ ಸ್ಟ್ರಿಂಗ್ ಆಪರೇಷನ್ ಮಾಡ್ತಿದ್ರು, ಆ ರೀತಿ ಸ್ಟ್ರಿಂಗ್ ಆಪರೇಷನ್ ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು ಇವರಿಗೆ ಇದೇ ರೀತಿಯಾಗಿರುವಂತಹ ಒಂದು ಅಭ್ಯಾಸ ಆಗಿರೋದ್ರಿಂದ ಇದೇ ರೀತಿ ಮಾಡ್ತಾ ಇದೆ.